ನಮಸ್ತೆ. 10-4-2024 ಬುಧವಾರ ಶುಕ್ಲಪಕ್ಷ. ಇವತ್ತು ದ್ವಿತೀಯ ಅನ್ನುವ ತಿಥಿ ಸಂಜೆ 5:32:24 ಆ ನಂತರ ತೃತೀಯ. ಇವತ್ತು ಭರಣಿ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 3:05:15 ಆ ನಂತರ ಕೃತಿಕಾ ನಕ್ಷತ್ರ. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ಪೂರ್ತಿಯಾಗಿ ಮತ್ತು ರಾತ್ರಿ 3:16 ಹೆಚ್ಚು ಕಮ್ಮಿ 10 ಮಿನಿಟ್ಸ್ನ ಜಾಸ್ತಿ ಮಾಡಿದ್ವಿ. ಇಲ್ಲಿಯವರೆಗೂ ಸಿದ್ಧಿಯು ಚಂಚಲವೂ ಉಂಟು. ಆನಂತರ ಅಂದರೆ ರಾತ್ರಿ 3:15 ಮೇಲೆ ಕೃತಿಕಾ ನಕ್ಷತ್ರ ಬರುತ್ತದೆ. ಅಮೃತವು ಕಾರ್ಯಲಾಭವೂ ಉಂಟು. ಈ ರೀತಿ ಇವತ್ತಿನ ದಿನವಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ದ್ವಿತೀಯ ಶುಭವೇ, ಅದೇ ಸಮಯದಲ್ಲಿ ಸಿದ್ಧಿ ಇರೋದರಿಂದ ಶುಭ ದಿನ ಅಂತ ತಿಳ್ಕೋಬೋದು ಒಂದು ರೀತಿಯಲ್ಲಿ. ಇವತ್ತು ಮತ್ತಷ್ಟು ವಿಶೇಷಗಳನ್ನ ನೋಡಿದ್ರೆ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆಯಿಂದ 10:33 ಭರಣಿ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 4:02 ಭರಣಿ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 9:33 ಭರಣಿ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 3:05 ಭರಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿತದೆ. ಆನಂತರ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಇದು ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ಕೃತಿಕಾ ನಕ್ಷತ್ರವಿದೆ. ಅಂದರೆ 11ನೇ ತಾರೀಕು ಗುರುವಾರ. ನಾಳೆ ಕೃತಿಕಾ ನಕ್ಷತ್ರ ಅಂತಂದರೆ ರಾತ್ರಿ 1:37:37 ಇದೆ. ನಾಳೆಯ ದಿನ ಶುಭ ದಿನವಲ್ಲ. ಯಾಕೆಂತಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಧನಹಾನಿ ಇದೆ. ಆ ನಂತರನೂ ಕೂಡ ಮರಣ ಪ್ರಾಣನಾಶ ಅಂತ ಇರೋದರಿಂದ ನಾಳೆ ಯಾವ ಕಾರ್ಯಕ್ಕೂ ಅಂದರೆ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡೋಕ್ಕೆ ಶುಭವಲ್ಲ. ಆದರೆ ದೇವತಾ ಪೂಜೆಗಳನ್ನ ಮಾಡೋಕ್ಕೆ ಖಂಡಿತವಾಗಿ ತೊಂದರೆ ಇಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತು 100% ಒಳ್ಳೆಯದು, 100% ಕೆಟ್ಟೋದನ್ನು ನೋಡೋಣ. 100% ಶುಭವಾಗಿರುವಂಥ ಸಮಯಗಳು ಅಂತಂದರೆ ಬೆಳಗ್ಗೆ 6:10 7:41 ಶುಭವಾಗಿದೆ. 10:17 11:54 ಶುಭವಾಗಿದೆ. ಮಧ್ಯಾಹ್ನ 3:24 ರಾತ್ರಿ 1:04 ಶುಭವಾಗಿದೆ. ಆನಂತರ ರಾತ್ರಿ ಅಂದರೆ ಲೇಟ್ ನೈಟ್ 3:01 ಬೆಳಗಿನ ಜಾವ 4:40 ಶುಭವಾಗಿದೆ. ಇದು 100% ಶುಭವಾಗಿರುವಂಥದ್ದು. ಎಮರ್ಜೆನ್ಸಿಗೆ ಈ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವತ್ತು ಅಶುಭ ಸಮಯಗಳನ್ನ ನೋಡೋಣ. ಇಂಪಾರ್ಟೆಂಟ್ ಆಗಿ ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಬೆಳಗ್ಗೆ 6:10 ದಿನ ಪೂರ್ತಿ. ಬೆಳಗ್ಗೆ 7:43 9:15 ಯಮಕಂಡ ಕಾಲ. ಅದೇ ಸಮಯದಲ್ಲಿ 8:13 10:15 ಮೃತ್ಯು. ಯಮಕಂಡ ಕಾಲದಲ್ಲಿ ಮೃತ್ಯುನೂ ಇದೆ. 11:56 12:46 ದುರ್ಮುಹೂರ್ತ. 12:21 1:54 ರಾಹುಕಾಲ. ಮಧ್ಯಾಹ್ನ 1:54 3:22 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ರಾತ್ರಿ 1:06 2:59 ಮೃತ್ಯು ಅಂದರೆ ಮರಣಕಾಲ. ಬೆಳಗಿನ ಜಾವ 4:42 ಬೆಳಗ್ಗೆವರೆಗೂ ಅಂದರೆ ಸೂರ್ಯನ ಉದಯ ಆಗುವವರೆಗೂ ವಿಷಕಾಲವಿದೆ. ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಮತ್ತು ನಾವು ಇವತ್ತು ಯಾವ ನಕ್ಷತ್ರ ಯಾವ ರಾಶಿಯವರಿಗೆ ತಾರಾ ಚಂದ್ರಬಲ ಇದೆ ಅಂತ ನೋಡೋಣ. ಫಸ್ಟ್ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ 6:10 ರಾತ್ರಿಯವರೆಗೂ ಸಂಪತ್ತಿದೆ, ಶರೀರ ಸುಖವಿದೆ, ಶುಭಕರವಾಗಿದೆ. ನಂತರ ನಾವು ನೋಡುವಂಥದ್ದು ಬೇರೆ ರಾಶಿ ಬೇರೆ ನಕ್ಷತ್ರ ಅಲ್ಲ. ಬೇರೆ ರಾಶಿ ಅಲ್ಲ, ಬೇರೆ ರಾಶಿ ಬಂದರೆ ಬೇರೆ ಥರ ಇರುತ್ತದೆ. ಆದರೆ ಅದೇ ರಾಶಿ ಆದರೆ ನಕ್ಷತ್ರ ಮಾತ್ರ ಬೇರೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ 6:10 ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಜನ್ಮತಾರೆ, ಶರೀರ ಸುಖ. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಖಂಡಿತ ಪರಮಮಿತ್ರ ಧಾರೆಯಾಗಿ ಶರೀರ ಸುಖವೂ ಇದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಪರಮಮಿತ್ರ ಧಾರೆ ಇದೆ, ವ್ಯಯವಿದೆ. ವ್ಯಯ ಮಾತ್ರ ಕಂಟ್ರೋಲ್ ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಮಿತ್ರಧಾರೆ ಇದೆ, ಸ್ವಲ್ಪ ವ್ಯಯವಿದೆ, ಅದನ್ನು ಮಾತ್ರ ಕಂಟ್ರೋಲ್ ಮಾಡ್ಕೋಬೇಕು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಟೆನ್ಷನ್ ಇದೆ, ವ್ಯಯವಿದೆ, ಗಮನ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಟೆನ್ಷನ್ ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು. ಇಷ್ಟಾರ್ಥ ಸಿದ್ಧಿ ಅಂದರೆ ಏನರ್ಥ ಅಂತಂದರೆ ಯಾವತ್ತೋ ಯಾರು ಹತ್ರನೋ ಕೇಳಿರೋದು, ದೇವರಲ್ಲಿ ಬೇಡಿರೋದು ಬಂದರೆ ಅನುಭವಿಸಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಸೇರಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಪ್ರತ್ಯೇಕ್ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಆದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತಿದೆ, ಯೋಚನೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ. ಶುಭವಾಗಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು, ಹಂಗಾಗಿ ಶುಭವಾಗಿದೆ ಈ ದಿನ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ವಿಪತ್ತು ಉಂಟು. ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದ್ದರೂ
ವಿಪತ್ತು ಇರೋದರಿಂದ ಗಾಡಿಗಳಲ್ಲಿ ಎಚ್ಚರ, ವಸ್ತುಗಳನ್ನು ನೀವು ಸೇಗರಿಸುವುದರಲ್ಲೂ ಕೂಡ ಎಚ್ಚರ. ಮಕಾ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಸಂಪತ್ತು ಉಂಟು. ಅಲ್ಪ ಸ್ವಲ್ಪ ಕಾರ್ಯಗಳ ಅಡೆತಡೆ ಇರುತ್ತದೆ, ಸರಿ ಮಾಡಿಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆಯೂ ಕಾರ್ಯ ತಡೆಯೂ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ. ನಂತರ ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆಯಾಗಿ ಶುಭವಾಗಿದೆ. ಆದರೆ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡೆ ಆರೋಗ್ಯನ ಮತ್ತಷ್ಟು ನಾವು ಚೇತರಿಸ್ಕೋಬೋದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಆದರೂ ರೋಗ ವೃದ್ಧಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ, ಆರೋಗ್ಯದಲ್ಲಿ ತೊಂದರೆ ಇದೆ, ಗಮನ ಕೊಡಲೇಬೇಕು. ಚಿತ್ತಾ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಟೆನ್ಷನ್ನ ಕಡಿಮೆ ಮಾಡಿಕೊಳ್ಳಿ, BP ಮಾತ್ರ ಸರಿಯಾಗಿ ತಗೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲ, ಸುಖ ಅಭಿವೃದ್ಧಿ ಎಲ್ಲ ಕೂಡಿ ಬರುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಪ್ರತ್ಯೇಕ್ತಾರೆ, ಸುಖ ಅಭಿವೃದ್ಧಿ, ಆದರೂ ಶುಭವಾಗಿಲ್ಲ ಈ ದಿನ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಪ್ರತ್ಯೇಕ್ತಾರೆ, ಅನುಕೂಲಕರವಾಗಿಲ್ಲ, ಯೋಚನೆ ಮಾಡಿಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು ಶತ್ರುನಾಶವು ಉಂಟು, ಆದ್ದರಿಂದ ಶುಭಕರವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತು ಉಂಟು, ಶತ್ರುನಾಶಗಳು ಉಂಟು, ನೋಡಿಕೊಳ್ಳಿ, ಹುಷಾರಾಗಿರಿ ಗಾಡಿಗಳಲ್ಲಿ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನ ಬರುತ್ತದೆ, ಆದರೂ ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಕಾರ್ಯ ವಿಘ್ನಗಳೆಲ್ಲ ಉಂಟು, ಶುಕ್ರನ ಪೂಜೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪರಮಮಿತ್ರ ತಾರೆಯು ಸ್ವಲ್ಪ ಕಾರ್ಯ ವಿಘ್ನವೂ ಇದೆ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮಮಿತ್ರ ತಾರೆಯಾಗಿ ರೋಗ ಭಯವು ಉಂಟು, ಖಂಡಿತವಾಗಿಯೂ ದೇವರ ಪೂಜೆಗಳಲ್ಲಿ ಸ್ವಲ್ಪ ಮನಸ್ಸು ಕೊಡಿ, ಶಾಂತಿಯನ್ನು ಉಂಟು ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ಭಯ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ. ಧನ್ವಂತರಿ ಪೂಜೆ ಮಾಡಿದ್ರೆ ಅಥವಾ ಜಪ ಮಾಡಿದ್ರೆ ಉತ್ತಮವಾಗಿರುತ್ತದೆ, ಪಾರಾಯಣವೂ ಮಾಡ್ಬೋದು. ಧನಿಷ್ಠ ನಕ್ಷತ್ರ, ಇದರಲ್ಲಿ ಧನಿಷ್ಠ ನಕ್ಷತ್ರ ಮಕರ ರಾಶಿ ಅಂತ ಅಂದಾಗಲೇ ನಾವು ಪದೇ ಪದೇ ಅಂತೀವಿ ಟೆನ್ಷನ್ ರೋಗ ಭಯ ಅಂತ. ಅದೇ ಥರ ಧನಿಷ್ಠ ನಕ್ಷತ್ರ ಕುಂಭರಾಶಿ ತಗೊಂಡ್ರೂ ಕೂಡ ಅದೇ ರೀತಿಯಲ್ಲೇ ಇದೆ, ಆದರೂ ಲಾಭಕ್ಕೂ ತೊಂದರೆಗಳಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ದ್ರವ್ಯ ಲಾಭಗಳು ಕೂಡ ಕೂಡಿ ಬರುತ್ತದೆ, ಆದ್ದರಿಂದ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ್ತಾರೆ, ಆದರೂ ನಮಗೆ ಅನುಕೂಲಕರವಾಗಿ ಇಲ್ಲದೇ ಇರೋದರಿಂದ ಎಚ್ಚರವಾಗಿರಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ್ತಾರೆ, ಧನಹಾನಿ, ಒಳ್ಳೆಯ ದಿನವಲ್ಲ, ಖಂಡಿತ ಮನೆ ದೇವರು ಅಂದರೆ ಕುಲದೇವತಾ ಪೂಜೆ ಉತ್ತಮ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಕ್ಷೇಮ ಉಂಟು, ಆದರೂ ಧನಹಾನಿ ಉಂಟು, ಹಣಕಾಸಿನ ವ್ಯವಹಾರ ಕೊಡುವ ತಗೊಳ್ಳೋ ವಿಷಯಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ರೇವತಿ ನಕ್ಷತ್ರ ಮೀನರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಖಂಡಿತವಾಗಿಯೂ ಗಮನ ಕೊಡಿ. ಮಾತು ಕೊಡೋಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಿಕೊಳ್ಳಿ.